ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮ ಬ್ಲೌಸ್ನ ನೀವೇ ಯಾವ ರೀತಿ ಕಟ್ ಮಾಡ್ಕೊಂಡು ಹೊಲ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡ್ ಇದೆ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಕೆಳಗಡೆ ಮಾರ್ಜಿನ್ಗೆ ಎಷ್ಟು ಬೇಕೋ ಅಷ್ಟು ಲೈನ್ ಹಾಕ್ಕೊಂಡಿದ್ದೀನಿ. ನಾನು ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಮತ್ತು ಮಾರ್ಜಿನ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಮತ್ತೆ ಒಂದು ಲೈನ್ ಹಾಕಿದ್ದೀನಿ. ಒಂದು 1/2 ಇಂಚಷ್ಟು ಮಾರ್ಜಿನ್ಗೆ ಹಾಕಿದ್ದೀನಿ. ನೋಡಿ, ಈಗ ಹಿಂದಿನ ಪಾರ್ಟ್ನ ನಾನು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಎಷ್ಟಿದೆಯೋ ಅಷ್ಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 1 ಇಂಚ್ ಡಾಟ್ಸ್ಗೆ ಬ್ಯಾಕ್ ಸೈಡು, ಒಂದು 2 ಇಂಚಷ್ಟು ನಾವು ಖರ್ಚಿಗೆ ಇಟ್ಕೊಂಡಿದ್ದೀನಿ. ಈಗ ಉದ್ದನ ಎಷ್ಟಿದೆಯೋ ಅಷ್ಟು ನೋಡಿ, ಬ್ಲೌಸ್ ಎಷ್ಟು ಉದ್ದ ಇದೆಯೋ ಅಷ್ಟಿಗೆ ಮೇಲೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1/2 ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಶೋಲ್ಡರ್ ಹತ್ರ. ಇದು ನೋಡಿ, ಬ್ಯಾಕ್ ಸೈಡ್ ಡೀಪ್ ಎಷ್ಟು ಬೇಕು ಅಂತ ಬ್ಲೌಸಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಮಾರ್ಕ್ ಮಾಡ್ತಾಯಿದ್ದೀನಿ. 1/4 ಇಂಚ್ ಮೇಲೆಗೆ ಮಾರ್ಕ್ ಮಾಡಿದ್ದೀನಿ. ನಾವು ಪ್ರತಿಯೊಂದು ಹತ್ರನೂ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ ಖರ್ಚಿಗೆ ಅಂತ ಬಿಟ್ಟು. ನೋಡಿ, ಇಲ್ಲಿ ಸೈಡ್ ಜಾಯಿಂಟ್ ಹತ್ರ ನೋಡಿ, ಈ ಥರ ಸೈಡ್ ಜಾಯಿಂಟ್ ಹತ್ರ ಎಷ್ಟಿದೆಯೋ ಅಷ್ಟಿಗೂ ಮಾರ್ಕ್ ಮಾಡಿ ಎಕ್ಸ್ಟ್ರಾಗಿ ಒಂದು ಮಾರ್ಕ್ ಮಾಡಿದ್ದೀನಿ. ಈಗ ನಾವು ನೀಟಾಗಿ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ನೀವು 1 ಸರ್ತಿ 2 ಸರ್ತಿ ನೀವು ವಿಡಿಯೋನ ನೋಡಿ ಕಟ್ ಮಾಡ್ಕೊಂಡಿದ್ದೀರಾ ಅಂದರೆ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ, ಬ್ಲೌಸ್ ಹೆಂಗಿದೆಯೋ ನೆಕ್ಕು ಸೇಮ್ ಹಂಗೆ ಹಾಕಿ ನಾನು ಈಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲೊಂದು ಮಾರ್ಕು ಮತ್ತು ಎಕ್ಸ್ಟ್ರಾಗಿ ಒಂದು ಮಾರ್ಕು ಇಲ್ಲಿ ಅಷ್ಟೇ. ಈಗ ನೆಕ್ ಹೆಂಗಿದೆಯೋ ಹಂಗೆ ನಾವು ಡ್ರಾ ಮಾಡ್ಕೊಳ್ಳೋಣ. ಸ್ವಲ್ಪ ಒಳಗಡೆಗೆ ಏನು ಬೇಕಾಗಿಲ್ಲ, ಅಷ್ಟಕ್ಕೆ ಡ್ರಾ ಮಾಡಿಕೊಂಡ್ರೆ ನಮ್ಮ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಟೋಟಲಾಗಿ 5 ಬಂದಿದೆ. ಲೈನ್ ಹಾಕ್ತಾಯಿದ್ದೀನಿ. 5 ಆ ಕಡೆ 1/2 ಇಂಚ್ ಬಿಟ್ಟಿದ್ದೀನಿ. 5 1/2 ಆಗುತ್ತೆ. 2/4 ನೆಕ್ ತೊಗೊಂಡಿದ್ದೀನಿ. 2/4ಗೆ ಶೋಲ್ಡರ್ ಮಾರ್ಕ್ ಮಾಡಿದ್ದೀನಿ. ಬಟ್ ಬ್ಲೌಸಲ್ಲಿ ಎಷ್ಟಿದೆ ಟೋಟಲ್ ನೋಡ್ಕೊಳ್ಳೋಣ. ಖರ್ಚು ಎಲ್ಲ ಸೇರ್ಕೊಂಡು 3 ಬರ್ತಾಯಿದೆ. ಇನ್ನೊಂದು 1/4 ಇಂಚಷ್ಟು ನಾನು ಎಕ್ಸ್ಟ್ರಾನೇ ತೊಗೋತಿದ್ದೀನಿ. ನೋಡಿ, ಕರೆಕ್ಟಾಗಿ ಅಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಟೋಟಲ್ ನಮ್ಗೆ 5/4 ಆಗುತ್ತೆ. ಇಲ್ಲಿ ನಾನು ಡೌನ್ಗೇನು ಅಷ್ಟೇ 5/4ಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, 1.5 ಇಂಚಿಗೆ ಮಾರ್ಕ್ ಮಾಡಿ ನಾನು ರೌಂಡಾಗಿ ಶೇಪ್ ತೆಗಿತಾ ಇದ್ದೀನಿ. ಈಗ ನಮ್ಮ ಬ್ಲೌಸ್ ಆರ್ಮೋಲ್ ರೌಂಡ್ ಎಷ್ಟಿದೆಯೋ ಅಂತ ಅಳತೆ ನೋಡ್ಕೊಳ್ಳೋಣ. ಇದು ನೋಡಿ, ಕರೆಕ್ಟಾಗಿ 7 ಬರ್ತಾಯಿದೆ. ನಾನು ನೋಡಿ ಇಲ್ಲಿಂದ ಒಂದು 7ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತೀನಿ. ಈಗ ನಮಗೆ ಚೆಸ್ಟು ಅಳತೆಗೂ ಅದಕ್ಕೂ ಕರೆಕ್ಟಾಗಿ ಸರಿ ಹೋಗಬೇಕು. ನಮ್ಗೆ 9 ಇಂಚ್ ಬೇಕಾಗುತ್ತೆ. ಇಲ್ಲಿ 8.75 ಬರ್ತಾಯಿದೆ. ಒಂದು 1/4 ಇಂಚ್ ನಮ್ಗೆ ಆ ಸೈಡ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ನೋಡಿ, ನಾನು ಇಲ್ಲಿ 1/4 ಇಂಚಷ್ಟು ಕಡಿಮೆ ಮಾಡ್ತಾಯಿದ್ದೀನಿ. 5/4 ತೊಗೊಂಡಿದ್ದೀನಲ್ವ ಆರ್ಮೋಲ್ ರೌಂಡ್ಗೆ, ಅದು ನಾನೀಗ 5ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಚೆಕ್ ಮಾಡ್ಕೋತೀನಿ. ಒಂದು 1/4 ಇಂಚ್ ಆ ಕಡೆ ಹೋಗುತ್ತೆ. ಈಗ ಕರೆಕ್ಟಾಗಿ 9 ಇಂಚ್ ಕರೆಕ್ಟಾಗಿ ನಮಗೆ ಚೆಸ್ಟ್ ಲೂಸ್ಗೆ ಸರಿ ಹೋಗುತ್ತೆ. ಇದು 36 ಸೈಡ್ ಬ್ಲೌಸ್ ಆಗಿದೆ. ನೋಡಿ, ಒಂದು ಸರ್ತಿ ನೆಕ್ ಹತ್ರದಿಂದನೂ ಈ ಥರ ಫೋಲ್ಡ್ ಮಾಡಿ ನೋಡ್ಕೋತಾ ಇದ್ದೀನಿ, ಕರೆಕ್ಟಾಗಿದೆ. ಈಗ ನೆಕ್ ನಾನು ಪರ್ಫೆಕ್ಟಾಗಿ ಇದು ಮೇಲೆ 2/4 ಇದೆಯಲ್ಲ, ಕೆಳಗಡೆ 2.5 ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕ್ವೇರ್ ಶೇಪ್ ಹಾಕ್ಕೊಂಡು ನೀಟಾಗಿ ರೌಂಡಾಗಿ ಮಾರ್ಕ್ ಮಾಡ್ಕೋತೀನಿ. ಈಗ ನೋಡಿ, ಇದು ಎಕ್ಸ್ಟ್ರಾ ಖರ್ಚಿಗೆ ಅಂತ ಬಿಟ್ಟಿದ್ದೀವಲ್ಲ, ಅದಕ್ಕೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡ್ ಡಾಟ್ಗೆ ನೋಡಿ ಏನಿದೆ ಇದು 9, ಅದರಲ್ಲಿ ಸೆಂಟ್ರಿಗೆ ಫೋಲ್ಡ್ ಮಾರ್ಕ್ ಮಾಡಿ ಈ ಕಡೆ 1/2 ಇಂಚು ಆ ಕಡೆ 1/2 ಇಂಚು ಉದ್ದ ಒಂದು 4 ಇಂಚಿಗೆ ಹಾಕ್ತಾಯಿದ್ದೀನಿ. ಇಲ್ಲಿಂದ ಒಂದು 1/2 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಆವಾಗ ನಮಗೆ ಸೈಡಲ್ಲಿ ನಾವು ಬ್ಲೌಸ್ ವೇರ್ ಮಾಡಿದಾಗ ರಿಂಕಲ್ಸ್ ಥರ ಬರದೇ ಇರುತ್ತೆ. ನೋಡಿ, ಏನು ಮಾರ್ಕ್ ಮಾಡಿದ್ದೀವೋ ಇದೇ ರೀತಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಬ್ಲೌಸ್ ಅನ್ನೋದು ತುಂಬಾ ಈಸಿಯಾಗಿರುತ್ತೆ. ನಾವು ಅಳತೆ ಬ್ಲೌಸ್ ಪ್ರಕಾರನೇ ನಾನು ಕಟ್ ಮಾಡ್ತಾಯಿದ್ದೀನಿ. ನಮಗೆ ಮೆಜರ್ಮೆಂಟ್ಗೆ ಯಾವ ಥರ ಬ್ಲೌಸ್ ಕೊಟ್ಟಿರ್ತಾರೋ ನಾವು ಅದೇ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ. ನೋಡಿ, ಅಲ್ಲಲ್ಲಿ ನಾವು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸಿಸರಿಂದ. ಈಗ ಬ್ಯಾಕ್ ಪಾರ್ಟ್ನ ಈಗ ಈ ಕಡೆ ಸೈಡ್ಗೆ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಸೇಮ್ ಹೆಂಗಿದೆಯೋ ಹಂಗೆ ನಾವು ಡ್ರಾ ಮಾಡ್ಕೋಬೇಕು. ಒಂದು ಲೈನು ನೆಕ್ಕು ಎಲ್ಲ ನೋಡಿ ಇದೇ ರೀತಿಯಾಗಿ ನಾವು ಡ್ರಾ ಮಾಡ್ಕೋಬೇಕು. ಈಗ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡೋಣ. ಈಗ ನೋಡಿ, ನಾವು ನೆಕ್ಕು ನಮ್ಗೆ ಆಪೋಸಿಟ್ ಸೈಡಲ್ಲಿದೆ, ಅದಕ್ಕೆ ಆಪೋಸಿಟ್ ಸೈಡಲ್ಲಿರೋ ಸೈಡೇ ನಾವು ಬ್ಲೌಸ್ನ ತೊಗೋಬೇಕು. ಈ ಥರ
ನಮ್ಮ ಸೈಡ್ ಇಟ್ಕೊಂಡಿದ್ರೆ ನಾವು ಬಟ್ಟೆ ಈ ಕಡೆ ರಿವರ್ಸ್ ಮಾಡ್ಕೊಂಡಿದ್ರೆ ಈ ಕಡೆನೇ ಇಟ್ಕೋಬೋದು. ಬಟ್ ನನಗೆ ಇದೇ ರೀತಿ ಅಭ್ಯಾಸ ಆಗಿದೆ ನೋಡಿ. ಈ ಥರ ಮೇಲ್ಗಡೆ ಶೋಲ್ಡರ್ಗೆ ಖರ್ಚಿಗೆ ಬಿಟ್ಬಿಟ್ಟು ಈ ಥರ ನೆಕ್ ಏನಿದೆಯೋ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ನೆಕ್ ಹೆಂಗಿದೆಯೋ ಹಿಂಗೆ ನಾವು ಡ್ರಾ ಮಾಡ್ಕೊಳ್ಳೋಣ. ಸೇಮ್ ಇದೇ ರೀತಿಯಾಗಿ. ಈಗ ನೋಡಿ ಒಂದು ಫಿಂಗರಿಂದ ಮೇಲೆ ಟೈಟಾಗಿ ಇಟ್ಕೊಂಡು ಶೋಲ್ಡರ್ ಹತ್ರ ಈ ಕೆಳಗಡೆಗೆ ಈ ಥರ ಜಗ್ಗಿಸಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅಷ್ಟೇ ನೋಡಿ, ಡಾಟ್ಸ್ಗೆ ಮತ್ತು ಎಕ್ಸ್ಟ್ರಾ ಖರ್ಚಿಗೆ ಸೇರಿಸಿ ನಾವು ಡ್ರಾ ಮಾಡ್ಕೋಬೇಕು, ಲೈನ್ ಹಾಕ್ಕೋಬೇಕು. ಇಲ್ಲಿ ನೋಡಿ, ಈಗ ಕಂಕಳದ ಕೆಳಗಡೆನೂ ಅಷ್ಟೇ ಸೈಡ್ ಜಾಯಿಂಟ್ ಹತ್ರನೂ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಸೇರಿಸ್ಕೊಂಡು ಎಕ್ಸ್ಟ್ರಾ ಖರ್ಚಿಗೂ ಸೇರಿಸಿ ನಾವು ಲೈನ್ನ ಹಾಕ್ಕೋಬೇಕು. ಡಾಟ್ಸ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಬಿಟ್ಟು ನೋಡಿ. ಈಗ ಡಾಟ್ಸ್ ಇದು ಎಲ್ಲಿದೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಕೆಳಗಡೆಗೆ ಎಷ್ಟಿದೆ ಕರೆಕ್ಟಾಗಿ ಬಂದಿದೆ. ಈಗ ಡಾಟ್ಸ್ ಅಗಲ ಎಷ್ಟಿದೆ ಅಂತ ಒಂದು ಸರ್ತಿ ನೋಡಿ ಈ ಥರ ಲೈನ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಇದು 1 ಇಂಚ್ ಇದೆ ಅಗಲ, ಅಂದರೆ ಆ ಸೈಡ್ 1 ಇಂಚು ಈ ಸೈಡ್ 1 ಇಂಚು, ಟೋಟಲ್ 2 ಇಂಚು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎಷ್ಟಿಗೆ ಅಂತ ನೋಡಿ ಇಲ್ಲಿದೆ, ಇಲ್ಲಿಂದ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನಾವು ಈ 2 ಡಾಟ್ ಸ್ಟಿಚ್ ಮಾಡಿಕೊಂಡ್ರೆ 3ನೇ ಡಾಟು ನಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ ಇದು ಅಗಲ ಎಷ್ಟಿದೆ ಅಂತ ಪಟ್ಟಿ ನಾವು ನೋಡ್ತಾ ಇದ್ದೀನಿ. 8 ಇಂಚಿದೆ ನೋಡಿ. 3 ಇಂಚಿಗೆ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ 2 ಇಂಚನ್ನ ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ. ಮೇಲೆ ಎಷ್ಟಿದೆಯೋ 2 ಇಂಚಷ್ಟು ಕೆಳಗಡೆ ನೋಡ್ತಾ ಇದ್ದೀನಿ. ಸೇಮ್ ಇದೆ, 1/4 ಇಂಚಷ್ಟು ಮಾತ್ರನೇ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಕೆಲವೊಂದು ಬ್ಲೌಸಸ್ಗಾದರೆ ಇಲ್ಲಿ 2 ಇಂಚಿನ ಸಮೇತ ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಅದು ನಾವು ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಿದು ಮೆಜರ್ಮೆಂಟ್ ಬ್ಲೌಸ್ ಹೆಂಗಿದೆಯೋ ಹಂಗೆ ಸೇಮ್ ಕಟ್ ಮಾಡ್ತಾ ಇರೋದ್ರಿಂದ ಏನು ಮೆಜರ್ಮೆಂಟ್ ಇದೆಯೋ ಅದೇ ಪ್ರಕಾರನೇ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು ಏನು ಲೈನ್ ಹಾಕ್ಕೊಂಡಿದ್ದೀನೋ ಇದ್ರ ಮೇಲೇ ನಾನು ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ಸಿಸರಿಂದ ನಮಗೆ ಎಲ್ಲೆಲ್ಲಿ ಡಾಟ್ಸ್ ಬರುತ್ತೋ ಅಲ್ಲಿಗೆ ಒಂದೊಂದು ಮಾರ್ಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈಗ ಬ್ಲೌಸ್ಗೆ ಕೆಳಗಡೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ, ಶೇಪ್ ಬೆಲ್ಟನ್ನು. ಈ ಶೇಪ್ ಬೆಲ್ಟು ಅಷ್ಟೇ ನಮಗೆ ಬ್ಲೌಸಲ್ಲಿ ಎಷ್ಟು ಉದ್ದ ಇದೆಯೇ ಅದನ್ನು ನೋಡಿಕೊಂಡು ನಾವು ಆವಾಗಲೇ ಚೆಕ್ ಮಾಡಿದಾಗ 8 ಇಂಚ್ ಬಂದಿದೆ. ನಮಗೆ ಈಗ 2 ಇಂಚ್ ಎಕ್ಸ್ಟ್ರಾ ಖರ್ಚಿಗೆ ಸೇರಿಸಿ 10 ಇಂಚ್ ಉದ್ದ ಬರಬೇಕಾಗುತ್ತೆ. ನೋಡಿ ಈಗ ಅಗಲ ಉದ್ದ ಎಷ್ಟಿದೆ 3 ಇದೆ. ಟೋಟಲಾಗಿ ನಮ್ಗೆ ಎಷ್ಟು ಅಗಲ ಬರುತ್ತೋ ಅದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಕೆಳಗಡೆ 1/2 ಇಂಚ್ ಖರ್ಚಿಗೆ ಹೋಗುತ್ತೆ, ಮೇಲೆ 1/2 ಇಂಚ್ ಸ್ಟಿಚ್ ಮಾಡಿದಾಗ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಷ್ಟೇ ಸೇಮ್ 2 ಇದೆ, 3 ತೊಗೋತಾ ಇದ್ದೀನಿ. ಈಗ ಸೆಂಟ್ರಲ್ ಡಾಟ್ಸ್ ಇರೋ ಹತ್ರನೂ ನಾವು ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ ಬಿಟ್ಟು ಖರ್ಚಿಗೆ ಸೇರಿಸ್ಕೊಂಡೇ ನಾವು ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬಾ ಈಸಿ ಫ್ರೆಂಡ್ಸ್. ನಾವು ಯಾವ ರೀತಿ ಕಟ್ ಮಾಡ್ತೀವೋ ಅದೇ ರೀತಿ ಸ್ಟಿಚ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಈಗ ಸ್ಲೀವ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಸ್ಲೀವ್ಸಿಗೆ ಜೈಂಟ್ ಏನು ಬರ್ತಾಯಿಲ್ಲ. ಕೆಲವೊಂದು ಬ್ಲೌಸಸ್ಗಾದರೆ ಸ್ವಲ್ಪ ದಪ್ಪ ಇರುವಂಥ ಬ್ಲೌಸಸ್ಗಾದರೆ ಸ್ಲೀವ್ಸ್ಗೆ ಕಂಪಲ್ಸರಿ ಜಾಯಿಂಟ್ ಅನ್ನೋದು ಬಂದೇ ಬರುತ್ತೆ. ಈ ಕೆಳಗಡೆ ನೋಡಿ ನಾನು 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಮೇಲೆಗೆ ಬ್ಲೌಸ್ ಸ್ಲೀವ್ ಎಷ್ಟಿದೆಯೋ ಅಷ್ಟಿಗೆ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಲೀವ್ಸ್ ಅಂತೂ ಇನ್ನೂ ತುಂಬಾ ಈಸಿ. ನೋಡಿ ಸೇಮ್ ಸ್ಲೀವ್ ಇದೇ ರೀತಿ ಹಾಕ್ಕೊಂಡು ಸ್ಲೀವ್ಸ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ಮಾರ್ಕ್ ಮಾಡಿಕೊಂಡು ಖರ್ಚಿಗೆಲ್ಲ ಸೇರಿಸ್ಕೊಂಡು ಎಕ್ಸ್ಟ್ರಾಗೆ ಮಾರ್ಕ್ ಮಾಡಿಕೊಂಡು ಇಷ್ಟೇ ಆಯಿತು. ಈಗ ನಮಗೆ ಡೌಟ್ ಇರೋ ಒಂದು ಸರ್ತಿ ಚೆಕ್ ಮಾಡ್ಕೋಬೋದು ಎಷ್ಟಿದೆ ಅಂತ ಬಿಟ್ಟು. ಕೆಳಗಡೆಗೆ ಹಾಕ್ತಾಯಿದ್ದೀನಿ, 3 ಕಾಲಿಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಎಕ್ಸ್ಟ್ರಾನು ಕಟ್ ಮಾಡ್ತಾಯಿದ್ದೀನಿ ಹಂಗೆ. ಈಗ ಇಲ್ಲಿಂದ ನಾವು ಚೆಕ್ ಮಾಡ್ಕೋಬೇಕು ನಮ್ಗೆ 7 ಇದೆಯಾ ಇಲ್ಲ ಅಂತ ಬಿಟ್ಟು. 1/4 ಇಂಚು ಜಾಸ್ತಿ ಇದೆ, ಅದಕ್ಕೆ 1/4 ಇಂಚು ಒಳಗಡೆ ಹಾಕ್ಕೊಂಡಿದ್ದೀನಿ. ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳೋಣ. ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿ ಈಗ ಈ ಥರ ತಗೊಂಡು ಮೇಲೆ 2 ಪೀಸನ್ನು ಮಾತ್ರ ಶೇಪನ್ನು ತೊಗೋಬೇಕು. ಈ ಶೇಪ್ ಅನ್ನೋದು ಮುಂದೆ ಬರುತ್ತೆ ನಮಗೆ. ನಾವು ಈ ಥರ ಮಾರ್ಕ್ ಮಾಡಿಕೊಂಡಾಗ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಬ್ಲೌಸ್ ಕಟ್ಟಿಂಗ್ ಅನ್ನೋದು.
ನಾನಿಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೂ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋತೀನಿ. ಇದು ರಾ ಸಿಲ್ಕ್ ಬ್ಲೌಸು, ತುಂಬಾ ಚೆನ್ನಾಗಿದೆ. ನೋಡಿ ಸೇಮ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿರೋದಾಗಿದೆ. ಈಗ ನಮ್ಮ ಪೈಪಿಂಗು ಇದೇ ರೀತಿ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. 1 ಇಂಚಷ್ಟು ಅಗಲ ಇಟ್ಕೊಂಡು ಪೈಪಿಂಗ್ಗೆ ಅಂದಾದ್ಮೇಲೆ ಒಂದೆಷ್ಟು ಪೀಸ್ ಬೇಕಾಗುತ್ತೋ ಅಂತ ಬಿಟ್ಟು ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ನಾನು ಇದು ಪಟ್ಟಿಗೂ ಕೂಡ 1 ಪೀಸ್ ಎಕ್ಸ್ಟ್ರಾ ಇದರಲ್ಲೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸರ್ತಿ ನಮಗೆ ಸಾಕಾಗಲ್ಲ, ಆವಾಗ ಎಕ್ಸ್ಟ್ರಾ ಪೀಸ್ನ ನಾವು ಹಾಕ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.